₹25 ಪೇ ಆಗುತ್ತೆ, ಪೇ ಔಟ್ ಮಾಡಬೇಕು ನೀವು. ಅದಕ್ಕೆ ಕಾರ್ಡ್ ಡೀಟೇಲ್ ಟಾರ್ಗೆಟ್ ಮಾಡ್ತಾರೆ ಅನ್ನೋ ಥರ ಫೀಲ್ ಆಗ್ಬಿಡ್ತಾರೆ. ಹಲೋ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಹಾಸನ್ ಕಪಲ್ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಮೌನ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಮೋಸ್ಟ್ ನಾನು ಲಾಂಗ್ ವಿಡಿಯೋನ ಹಾಕಿ 1 ವೀಕೆ ಆಗೋಯ್ತು ಅಂತ ಅನ್ಕೊತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನನಗೆ ಬೇಬಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಲಾಂಗ್ ವೀಡಿಯೋಸ್ನ ಮಾಡೋಕ್ಕೆ. ಹಾಗಾಗಿ ಲಾಂಗ್ ವೀಡಿಯೋಸ್ನ ಹಾಕೋದಕ್ಕಾಗಿಲ್ಲ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಲಾಂಗ್ ವೀಡಿಯೋಸ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಒಂದು ಇಂಪಾರ್ಟೆಂಟ್ ಮೆಸೇಜ್ ಇದೆ. ಏನಂತ ಹೇಳಿದ್ರೆ, ನನಗೆ ಆ್ಯಕ್ಚುಲಿ ಫ್ರಾಡ್ ಆಗ್ತಾ ಇತ್ತು. ರಾಯರ್ ಕೃಪೆ, ಸದ್ಯ ಸೇಫ್ ಆದ್ವಿ ಅಂತ ಹೇಳ್ಬೋದು. ರಾಯರ್ ಕೃಪೆ ಅನ್ನೋದಕ್ಕಿಂತ ಮೇ ಬಿ ನಾನು ಏನಾದರೂ ಅದನ್ನ ಕಂಟಿನ್ಯೂ ಮಾಡಿದರೆ ಅದು ಫ್ರಾಡ್ ಆಗ್ತಿತ್ತೇನೋ. ನನ್ನ ಹಸ್ಬೆಂಡ್ಗೆ ಗೊತ್ತಿರೋದ್ರಿಂದ ಸೊ ಅವರೇ ನಮಗೆ ರಾಯರು, ಅವರೇ ಗೊತ್ತಾಯ್ತು ಅವರಿಗೆ ಫ್ರಾಡ್ ಅಂತ. ಸೊ ಈ ವಿಡಿಯೋನ ಫುಲ್ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಏನಪ್ಪ ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಆ್ಯಕ್ಚುಲಿ ಗೂಗಲ್ ಆಡ್ಸೆನ್ಸ್ ಪಿನ್ಗೆ ಅಪ್ಲೈ ಮಾಡಿದ್ದೀನಿ ಅಂತ. ನನಗೆ ಗೊತ್ತಿರೋ ಥರ ಗೂಗಲ್ ಆಡ್ಸೆನ್ಸ್ ಪಿನ್ನಿಂದು ನಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಗೂಗಲ್ ಆಡ್ಸೆನ್ಸ್ ಪಿನ್ ಬರೋಕ್ಕೆ ಅಡ್ರೆಸ್ ವೆರಿಫಿಕೇಶನ್ ಮಾಡಬೇಕು ಅಂತ. ಆ್ಯಕ್ಚುಲಿ ನಾನು ಹಾಸನಲ್ಲಿರುವಾಗ ನನಗೆ ಬಂದಿತ್ತು ಆ ಥರ ಮೆಸೇಜು. ಯಾರಿಗಾದ್ರೂ ಅಷ್ಟೇ ಅಲ್ವಾ. ಸೊ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೆ, ಸೀರಿಯಸ್ ಆಗಿ ಹೇಳ್ಬೇಕಂತಂದರೆ. ಗೂಗಲ್ ಆಡ್ಸೆನ್ಸ್ ಪಿನ್ಸ್ ಯಾವಾಗ ಬರುತ್ತೆ, ನಾನು ಅಂತಲ್ಲ, ಯಾರೇ ಒಬ್ಬ ಚಿಕ್ಕ ಯೂಟ್ಯೂಬರ್ ಆದ್ರೂ ಅಂದರೆ ಬಿಗಿನಿಂಗ್ ಸ್ಟೇಜಲ್ಲಿ ಇರ್ತೀವಲ್ವ, ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ ಅಂತ ಹೇಳ್ಬೋದು. ಲೈಕ್ ಯಾವುದಾದ್ರೂ ಅಪ್ಡೇಟ್ ಬಂದರೆ ಮಾಡಿಬಿಡೋಣ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಗೊತ್ತಿರತ್ತಲ್ವ. ಸೊ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ, ಯಾವಾಗ ಎನ್ವೆಲಪ್ಪು ಕೈಗೆ ಬರುತ್ತೆ ಆ ಥರ. ಸೊ ನನಗೆ ನೋಟಿಫಿಕೇಶನ್ ಬಂದಿತ್ತು, ನೀವು ಅಡ್ರೆಸ್ ಅಪ್ಡೇಟ್ ಮಾಡಿ ಅಂತ. ನಾನು ನನ್ನ ಫ್ರೆಂಡ್ ಮದುವೆ ಮುಗಿಸ್ಕೊಂಡು ಹಾಸನಲ್ಲಿರುವಾಗ ಬಂದಿತ್ತು. ಆ್ಯಕ್ಚುಲಿ ನನಗೆ ಗೊತ್ತಿತ್ತು ಅದು ಕಂಪ್ಲೀಟ್ ಆಗತ್ತೆ, ಸೊ ಈ ಟೈಮಲ್ಲಿ ಬರ್ಬೋದು ಅಂದ್ಕೊಂಡು ನಾನು ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡೋಗಿದ್ದೆ ಹಾಸನಿಗೆ. ಸೊ ಬಂತು, ಹಾಸನಲ್ಲಿ ಇರಬೇಕಾದ್ರೆ ಫುಲ್ ಎಕ್ಸೈಟ್ಮೆಂಟಲ್ಲಿ ಮಾಡಿಬಿಟ್ಟೆ, ಅದು ಪ್ರೋಸೆಸ್ ಕಂಪ್ಲೀಟ್ ಮಾಡಿಬಿಟ್ಟೆ. ನನಗೆ ಅದು ನಿಜವಾಗ್ಲೂ ನೆನಪೇ ಇಲ್ಲ, ಮ್ಯಾನ್ಯುವಲ್ ಆಗಿ ಮಾಡಿದ್ದೀನೋ ಆನ್ಲೈನ್ ಪ್ರೋಸೆಸ್ ಮಾಡಿದ್ದೀನೋ ಗೊತ್ತಿಲ್ಲ. ಈಗ ಗೂಗಲ್ ಆಡ್ಸೆನ್ಸ್ದು ಹೊಸ ಅಪ್ಡೇಟ್ ಬಂದಿದೆ ಅಂತ 2025ಗೆ. ಏನಂತ ಹೇಳಿದ್ರೆ, ಗೂಗಲ್ ಆಡ್ಸೆನ್ಸ್ ಪಿನ್ದು ಅದು ನಿಮ್ಮ ಮನೆಗೆ ಬರೋ ನೆಸೆಸಿಟಿನೇ ಇಲ್ಲ. ಯಾಕಂದರೆ ಅಡ್ರೆಸ್ ಚೇಂಜ್ ಇರುತ್ತೆ. ತುಂಬ ಜನ ನೋಡಿದ್ದೀನಿ ನಾನು ಯೂಟ್ಯೂಬಲ್ಲಿ, ತುಂಬ ಜನಕ್ಕೆ ನನಗೆ ಇನ್ನೂ ಬಂದಿಲ್ಲ, ಅಪ್ಲೈ ಮಾಡಿದ್ದೀನಿ, ರೀಸೆಂಟ್ ಕೊಡ್ತಿದ್ದಾರೆ. ಆ್ಯಂಡ್ ಅವರು ಅಡ್ರೆಸ್ ಚೇಂಜ್ ಇರುತ್ತೆ, ಅಡ್ರೆಸ್ ಕರೆಕ್ಟಾಗಿ ಹಾಕಿರಲ್ಲ. ಸೊ ತುಂಬ ಅಂದರೆ ತುಂಬ ಜನಕ್ಕೆ ಆ ಥರ ಆಗಿದೆ. ಹಾಗಾಗಿ ಯೂಟ್ಯೂಬ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಇವಾಗ ಗೂಗಲ್ ಆಡ್ಸೆನ್ಸ್ ಪಿನ್ಸು ನಿಮ್ಮ ಮನೆಗೆ ಬರಲ್ಲ. ಸೊ ಆನ್ಲೈನ್ ಪ್ರೋಸೆಸ್ಸಲ್ಲೇ ನಿಮಗೆ ID ಅದು ಸ್ಕ್ಯಾನಿಂಗ್ ಎಲ್ಲ ತೊಗೊಳುತ್ತೆ. ಸೊ ಅದು ಅಡ್ರೆಸ್ ಕಂಪ್ಲೀಷನ್ ಆಗುತ್ತೆ ಅಂತ ಹೊಸ ಅಪ್ಡೇಟ್ ಬಂದಿದೆ ಅಂತೆ. ನನಗೆ ಅದು ಗೊತ್ತಿರಲಿಲ್ಲ. ನಾನು ವೆಯ್ಟ್ ಮಾಡ್ತಾ ಇದ್ದೆ. ನಾನು ಅಪ್ಲೈ ಮಾಡಿ ಆಲ್ಮೋಸ್ಟ್ 5th ವೀಕೆ ಆಯಿತು. ಒನ್ ಮಂತ್ ಮೇಲೆ 1 ವೀಕ್ ಆಯಿತು, ಇನ್ನೂ ಬಂದಿಲ್ಲ ಆ್ಯಕ್ಚುಲಿ ನನಗೆ. ಸೊ ನನಗೆ ಗೊತ್ತಿರಲಿಲ್ಲ ಈ ಥರ ಅಪ್ಡೇಟ್ ಬಂದಿದೆ ಅಂತ. ನಾನು ತುಂಬಾ ವೆಯ್ಟ್ ಮಾಡ್ತಿದ್ದೆ. ಮೊನ್ನೆ ಮಾರ್ನಿಂಗ್ ನನಗೆ ಬೆಳಗ್ಗೆ ಒಂದು ಮೆಸೇಜ್ ಬಂತು ಇಂಡಿಯನ್ ಪೋಸ್ಟಿಂದ. ನಿಮ್ಮದು ಏನು ಪಾರ್ಸೆಲ್ ಇತ್ತಲ್ವಾ, ಅದು ಅಡ್ರೆಸ್ ಮಿಸ್ಮ್ಯಾಚ್ ಆಗಿದೆ. ಸೊ ನೀವು ಅಡ್ರೆಸ್ನ ಫಿಲ್ ಮಾಡಿ ವಿತಿನ್ ಜುಲೈ 2 ಒಳಗೆ ಫಿಲ್ ಮಾಡಿ, ನಾವು ಅಟೆಂಪ್ಟ್ ಮಾಡ್ತೀವಿ ಡೆಲಿವರಿನ ಅಂತ ಮೆಸೇಜ್ ಬಂದಿತ್ತು. ನನಗೆ ನೋಡಿ ಒಂಥರ ಆ್ಯಕ್ಚುಲಿ ಫುಲ್ಲು ಅಗೇನ್ ಎಕ್ಸೈಟ್ಮೆಂಟ್ ಆ್ಯಂಡ್ ಖುಷಿನೇ ಆಯಿತು ಅಂತ ಹೇಳ್ಬೋದು. ವೆಯ್ಟ್ ಮಾಡ್ತಿದ್ನಲ್ವ ತುಂಬ ಗೂಗಲ್ ಆಡ್ಸೆನ್ಸ್ ಪಿನ್ಗೆ. ಸೊ ನೋಡಿದ ತಕ್ಷಣ ಫುಲ್ ಖುಷಿ ಆಗೋಯ್ತು. ಓಕೆ, ಇನ್ನು ಪೋಸ್ಟಿಂದ ಬರ್ತಾ ಇದೆ, ಮೇ ಬಿ ಬರುತ್ತೆ ಗೂಗಲ್ ಆಡ್ಸೆನ್ಸ್ ಅಂತ. ನಾನು ಬಂದ ತಕ್ಷಣ ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿದೆ, ವಿಶ್ವ ಈ ಥರ ನನಗೆ ಮೆಸೇಜ್ ಬಂದಿದೆ, ಇದು ಪೋಸ್ಟಿಂದನೇ ನೋಡಿ ಅಂತ ಸ್ಕ್ರೀನ್ಶಾಟ್ ಕಳಿಸ್ದೆ. ಹೌದು ಪೋಸ್ಟಿಂದಾನೆ ಅಂತ ಹೇಳಿದ್ರು. ಆ್ಯಕ್ಚುಲಿ ಅವ್ರದ್ದು ಒಂದು ಮೆಸೇಜ್ ಇದೆ ಆ್ಯಂಡ್ ಲಿಂಕ್ ಕೊಟ್ಟಿದ್ರು. ಅಡ್ರೆಸ್ ಕ್ಲಿಕ್ ಮಾಡಿದ್ರೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇಮ್ ಡಿಟ್ಟೋ ಇಂಡಿಯನ್ ಪೋಸ್ಟ್ ಹೇಗಿರತ್ತಲ್ವ ಅದೇ ಥರ ಇತ್ತು. ಆ್ಯಕ್ಚುಲಿ ನಾನು ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ ನೋಡಿ. ಸೊ ಹೌದು ಏನು ಮಾಡು ಅಂತಂದರೆ, ನಿಯರ್ ಪೋಸ್ಟ್ ಆಫೀಸಿಗೆ ಹೋಗ್ಬಿಟ್ಟು ಕೇಳು. ಸೊ ಅವಾಗ ಅವರು ಹೇಳ್ತಾರೆ ಎಲ್ಲೋಗಿದೆ ಅಥವಾ ಅಪ್ಡೇಟ್ ಮಾಡಬೇಕಾ, ಬಂದಿದೆಯಾ, ಏನಾಗಿದೆ ಪ್ರತಿಯೊಂದನ್ನು ಅವ್ರು ಹೇಳ್ತಾರೆ. ನಮ್ಮ ಮನೆ ಹತ್ರನೇ ಇದೆ ಆ್ಯಕ್ಚುಲಿ, 1.2 ಕಿಲೋಮೀಟರ್ ಏನೋ ಇದೆ ಅಷ್ಟೇ ಪೋಸ್ಟ್ ಆಫೀಸು. ಸೊ ಹೋಗಿ ಕೇಳು ಅಂತ ಹೇಳಿದ್ರು ಅವರು.
ಸರಿ ಆಯ್ತು ಹಂಗೆ ಮಾಡೋಣ, ಇದೆಲ್ಲ ಅಪ್ಡೇಟ್ ಮಾಡಿದ್ರೆ ಮೇ ಬಿ ಅವ್ರು ಬಂದ ತಕ್ಷಣ ಕಳ್ಸಿಬಿಟ್ಟಿರ್ತಾರಂತೆ ಏನಾದ್ರು ಡೆಲಿವರಿ ಆಗಿಲ್ಲ ಅಂತ ಹೇಳಿದ್ರೆ. ಹಂಗ ಅನ್ಕೊಂಡು ನಮ್ಮ ಮನೇಲಿ ನನ್ನ ಮೈದ್ನ ಇದ್ದ. ಸೊ ಅವನಿಗೆ ನೋಡಿದ ತಕ್ಷಣ 5 ಮಿನಿಟ್ಸ್ಗೆ ನಂದು ID ಕಾರ್ಡ್ ಎಲ್ಲ ಕೊಟ್ಬಿಟ್ಟು ಹೋಗು ಬಂದಿದ್ಯಾ ಕೇಳ್ಕೊಂಬ ಅವ್ರ ಹತ್ರ ಅಂತ ಕಳಿಸ್ಬಿಟ್ಟೆ. ಸರಿ ಅವನಲ್ಲಿ ರೀಚ್ ಆಗಿ ಅಲ್ಲಿ ಕೇಳಿದ್ರೆ ಇದು ನಮ್ಮ ಪೋಸ್ಟಿಂದ ಏನಾದ್ರು ಬಂದ್ರೆ ಅವರಿಗೆ ಟ್ರ್ಯಾಕರ್ ID ಅಂತ ಇರುತ್ತಂತೆ. ಸೊ ಅದರಲ್ಲಿ ಟ್ರ್ಯಾಕರ್ ID ಏನು ಇರಲಿಲ್ಲ, ಜಸ್ಟ್ ಒಂದು 6 or 7 ನಂಬರ್ ಮೆನ್ಷನ್ ಮಾಡಿದ್ರು ಅಷ್ಟೇ, ನಿಮ್ದು ಕೊರಿಯರ್ ಪಾರ್ಸಲ್ ನಂಬರ್ ಇದು ಅಂತ. ಸರಿ ಅವ್ರನ್ನ ಕೇಳಿದ್ರೆ ಇಲ್ಲ ಈ ತರ ಟ್ರ್ಯಾಕ್ ID ಇಲ್ಲ ಅಂದ್ರೆ ನಮ್ಗೆ ಗೊತ್ತಾಗಲ್ಲ ಅಂತ ಹೇಳಿದ್ರು. ಸರಿ ಅವ್ನು ನನಗೆ ಕಾಲ್ ಪಾಸ್ ಮಾಡ್ದ. ಅವ್ರನ್ನ ಕೇಳಿದೆ ನಾನು, ಯೂಟ್ಯೂಬಿಂದ ಗೂಗಲ್ ಆಡ್ಸೆನ್ಸ್ ಪಿನ್ ಬರಬೇಕಿತ್ತು, ಇನ್ನೂ ಬಂದಿಲ್ಲ, ಅದು ಸ್ಟ್ಯಾಂಡರ್ಡ್ ಮೇಲ್ಸಲ್ಲಿ ಬರುತ್ತೆ, ನಮಗೆ ಇಂಟಿಮೇಷನ್ ಏನೂ ಬರಲ್ಲ ಸರ್, ಹಾಗಾಗಿ ಮೇ ಬಿ ಇದೇ ಇರ್ಬೋದು ಅಂತ ನಾವು ಅನ್ಕೊಂಡಿದ್ದೀವಿ ಅಂತ ಅವ್ರಿಗೆ ಹೇಳಿದ್ವಿ. ಅವ್ರು ಹೇಳಿದ್ರು ಇಲ್ಲ ಮೇಡಮ್ ಏನು ಮೆಸೇಜ್ ಬಂದಿದೆ ಅದು ನಮಗೆ ಫಾರ್ವರ್ಡ್ ಮಾಡಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಮೆಸೇಜ್ ಕೂಡ ಫಾರ್ವರ್ಡ್ ಮಾಡಿದ್ದೀನಿ ಅವರಿಗೆ. ಅವ್ರಿಗೂ ಗೊತ್ತಾಗ್ಲಿಲ್ಲ, ಇಲ್ಲ ಇದು ನಮ್ಮ ಪೋಸ್ಟ್ದಲ್ಲ ಮೇಡಮ್, ನಮಗೆ ಗೊತ್ತಾಗ್ತಿಲ್ಲ ಟ್ರ್ಯಾಕರ್ ID ಇಲ್ಲ ಇದರಲ್ಲಿ ಅಂತ ಹೇಳಿದ್ರು. ಅವರು ಕೂಡ ಫ್ರಾಡ್ ಏನು ಹೇಳಿಲ್ಲ. ಆಕ್ಚುಲಿ ಅದನ್ನ ಫ್ರಾಡ್ ಅಂತ ನಮಗೆ ಗೊತ್ತೇ ಆಗಲ್ಲ, ಸೇಮ್ ಪೋಸ್ಟ್ ಆಫೀಸಲ್ಲಿ ಹೇಗೆ ಮೆಸೇಜ್ ಬರುತ್ತಲ್ಲ ಹಾಗೆ ಬಂದಿದೆ, ನಮ್ಗೆ ಅದುವರೆಗೂ ಫ್ರಾಡ್ ಅಂತ ಗೊತ್ತಿರಲಿಲ್ಲ. ಸರಿ ನನ್ನ ಮೈದ್ನ ಈ ಥರ ಕಾಲ್ ಮಾಡಿ ಇಲ್ವಂತಕ್ಕ ಅಂತ ಹೇಳ್ದ. ಸರಿ ನಾನು ಇಮಿಡಿಯೇಟ್ ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿದೆ, ವಿಶ್ವ ಈ ಥರ ಅವರಿಗೆ ಗೊತ್ತಿಲ್ಲ ಅಂತೆ, ಸೊ ಇಲ್ಲಿ ಅಡ್ರೆಸ್ ಅಪ್ಡೇಟ್ ಮಾಡಕ್ಕೆ ಕೊಟ್ಟಿದ್ದಾರಲ್ಲ ಅಪ್ಡೇಟ್ ಮಾಡ್ಲಾ ಅಂತ. ಅವರು ಸರಿ ಮಾಡು ಅಂತ ಅಂದರು. ಸರಿ ಅಂದ್ಬಿಟ್ಟು ನನ್ನ ಅಡ್ರೆಸ್ ಎಲ್ಲ ಹಾಕಿ ಅಪ್ಡೇಟ್ ಇಮಿಡಿಯೇಟ್ಲಿ ಅಂತ ಕೊಟ್ರೆ, ನೆಕ್ಸ್ಟ್ ಏನು ತೋರಿಸ್ತಾ ಇದೆ ಅಂತಂದ್ರೆ, ನಿಮ್ಮ ಪೋಸ್ಟ್ನ ನಾನು ಡೆಲಿವರಿ ಮಾಡ್ಬೇಕಂತಂದ್ರೆ 25 ರೂಪೀಸ್ ಪೇ ಆಗುತ್ತೆ, ಪೇ ಔಟ್ ಮಾಡಬೇಕು ನೀವು. ಅದಕ್ಕೆ ಕಾರ್ಡ್ ಡೀಟೇಲ್ಸು CVV ಪ್ರತಿಯೊಂದೂ ಕೊಟ್ಟಿದ್ದಾರೆ. ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ಸ್ಕ್ರೀನ್ಶಾಟು. ಸೊ ಆ ಥರ ಕೊಟ್ಟಿದ್ದಾರೆ. ನಾನು ನಾನು ಹಾಕ್ಬಿಡ್ತಿದ್ದೆ, ಕಾರ್ಡ್ ನಂಬರ್ ಎಲ್ಲಾನು ಹಾಕ್ತಿದ್ದೆ, ಬಟ್ ನನ್ನ ಹಸ್ಬೆಂಡ್ನ ಒಂದ್ಸಲ ಕೇಳ್ಬಿಡೋಣ, ಲೈಕ್ ಆ ಥರದ್ದೆಲ್ಲ ಈಗ CVV ಎಲ್ಲ ಹಾಕ್ಬಾರ್ದಲ್ವಾ ಗೊತ್ತಿಲ್ದಿರೋ ವೆಬ್ಸೈಟಲ್ಲೆಲ್ಲ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಅಗೇನ್ ಕಾಲ್ ಮಾಡಿದೆ. ಅವಾಗ್ಲೂ ನನಗೆ ಗೊತ್ತಿಲ್ಲ ಫ್ರಾಡ್ ಅಂತ. ವಿಶ್ವ ಈ ಥರ CVV ನಂಬರ್ ಕಾರ್ಡ್ ನಂಬರ್ ಎಲ್ಲ ಕೇಳ್ತಾ ಇದೆ ಅಂತ. ಸಡನ್ ಆಗಿ ನನ್ನ ಹಸ್ಬೆಂಡ್ ನೋ ಏನು ಹಾಕ್ಬೇಡ ಅದು ಫ್ರಾಡು ಅಂತ ಅಂದ್ರು. ಆಮೇಲೆ ಅದೇನು ಕಳ್ಸಿದಾರಲ್ಲ ಆ ಲಿಂಕ್ನ ಫಾರ್ವರ್ಡ್ ಮಾಡು ಅಂತ ಕೇಳಿ ಅವ್ರದ್ದು ಫೋನಲ್ಲಿ ಅಪ್ಡೇಟ್ ಆಗಿರತ್ತೆ. ಯಾವುದಾದ್ರೂ ಈ ಥರ ಸ್ಪ್ಯಾಮ್ ಬಂತಂದ್ರೆ ಆ ಲಿಂಕ್ ಏನಿದೆ ಅಲ್ಲ ಅದು ಓಪನ್ನೇ ಆಗಲ್ಲ. ಸೊ ಅವರು ಇಮಿಡಿಯೇಟಾಗಿ ಆ ಲಿಂಕ್ನ ನೋಡಿ ಇಲ್ಲ ಓಪನ್ ಆಗ್ತಾ ಇಲ್ಲ, ಏನೂ ಮಾಡೋಕ್ಕೆ ಹೋಗ್ಬೇಡ, ಇದು ಫ್ರಾಡ್ ಆಗಿರೋದು ಅಂತ ಅಂದರು. ನನಗೆ 1 ಸೆಕೆಂಡು ಬೇಜಾರಾಗಬೇಕಾ, ಯಪ್ಪ ಎಂತೆಂಥ ಜನ ಇದ್ದಾರೆ, ಸೇಮ್ ಪೋಸ್ಟ್ ಥರನೇ ಹಿಂಗೂ ಸ್ಕ್ಯಾಮ್ ಮಾಡ್ತಾರಾ ಅಂತ ಅನ್ನಿಸ್ಬಿಡ್ತು ಒಂದು ಕ್ಷಣ. ಆ್ಯಂಡ್ ಒಂದ್ಸಲ ಬೇಜಾರಾಗೋಯ್ತು, ಇದು ಗೂಗಲ್ ಆಡ್ಸೆನ್ಸ್ ಪಿನ್ ಅಲ್ವಾ ಬರಲ್ವಾ ಆ ಥರ. ಆಮೇಲೆ ಸರಿ ಹೋಗ್ಲಿ ಅಂತ ಸುಮ್ಮನಾದೆ. ಬಟ್ ನನಗನ್ಸಿದ್ದು, ನಾವಿಷ್ಟು ಎಜುಕೇಟೆಡು ಎಲ್ಲ ಗೊತ್ತಿದ್ರೂ ನಾವೇ ಒಂದು ಮೇ ಬಿ 1 ಮಿನಿಟ್ 5 ಮಿನಿಟ್ಸ್ ಏನಾದರೂ ಮಿಸ್ಟೇಕ್ ಆಗಿದ್ರೆ ಅಥವಾ ನನ್ನ ಹಸ್ಬೆಂಡ್ಗೂ ಗೊತ್ತಿಲ್ಲ ಅಂತಂದರೆ ಕಾರ್ಡ್ ನಂಬರ್ ಹಾಕಿ ಸೀರಿಯಸ್ ಆಗಿ ನಮಗೆ ಸ್ಕ್ಯಾಮ್ ಮಾಡಿ ಕಾರ್ಡಲ್ಲಿರೋ ಅಮೌಂಟ್ ಎಲ್ಲನೂ ಎತ್ಕೊಂಡ್ಬಿಡ್ತಾ ಇದ್ರು. ಸೊ ಅದಕ್ಕೆ ನೀವು ಈ ಥರ ಏನಾದರೂ ಮೆಸೇಜ್ ಬಂತಂದರೆ ಸೀರಿಯಸ್ ಆಗಿ ಕೇರ್ಫುಲ್ ಆಗಿರಿ. ಸೇಮ್ ಪೋಸ್ಟ್ ಆಫೀಸ್ ಥರನೇ ಇರುತ್ತೆ, ಇಂಡಿಯನ್ ಪೋಸ್ಟ್ ಆಫೀಸ್ ಅಂತ. ಇನ್ನೊಂದೇನಂತ ಅಂದರೆ ಯೂಟ್ಯೂಬ್ ಮಾಡ್ತಿರೋರಿಗೆ ಈ ಥರ ಟಾರ್ಗೆಟ್ ಮಾಡ್ತಾರೆ ಅನ್ನೋ ಥರ ಫೀಲ್ ಆಗ್ಬಿಡ್ತಾರೆ ನನಗೆ. ಆಬ್ವಿಯಸ್ಲಿ ಅಲ್ವಾ, ಯಾರಾದ್ರೂ ಅಷ್ಟೇ ಸ್ಮಾಲ್ ಯೂಟ್ಯೂಬರ್ಸ್ ಇರ್ತಾರೆ, ಈಗ ತಾನೇ ನ್ಯೂ ಯೂಟ್ಯೂಬರ್ ಸ್ಟಾರ್ಟ್ ಮಾಡಿರ್ತಾರೆ, ಹೊಸ್ದಾಗಿ ಅವ್ರಿಗೇನು ಗೊತ್ತಿರೋದಿಲ್ಲ. ಸೊ ನಾನು ಹೆಂಗೆ ಅನ್ಕೊಂಡೆ, ಇವಾಗ ಪೋಸ್ಟ್ ಬಂದಿದ ತಕ್ಷಣ ಗೂಗಲ್ ಆಡ್ಸೆನ್ಸ್ ಪಿನ್ನೇ ಬಂತು ಅಂತ ಅನ್ಕೊಂತೀವಿ. ಯಾಕಂತಂದ್ರೆ ಗೂಗಲ್ ಆಡ್ಸೆನ್ಸ್ ಪಿನ್ ದೊಡ್ದು ನಮ್ಗೆ ಯಾವುದೇ ರೀತಿ ಇಂಟಿಮೇಷನ್ ಬರೋದಿಲ್ಲ, ಎಲ್ಲಿದೆ ಟ್ರ್ಯಾಕ್ ಮಾಡೋದಕ್ಕೂ ಆಗೋದಿಲ್ಲ, ಅದು ಸ್ಟ್ಯಾಂಡರ್ಡ್ ಇಮೇಲ್ ಆಗಿರೋದ್ರಿಂದ ಅದು ನಮ್ಮ ಮನೆಗೆ ಬಂದಾಗೇನೆ ಬಂತು ಅಂತ. ಸೊ ಹಾಗಾಗಿ ಟ್ರ್ಯಾಕ್ ಮಾಡೋದಕ್ಕಾಗೋದಿಲ್ಲ. ಸೊ ನೆಕ್ಸ್ಟ್ ಯಾರಾದರೂ ನೀವು ಗೂಗಲ್ ಆಡ್ಸೆನ್ಸ್ ಪಿನ್ನ ವೆಯ್ಟ್ ಮಾಡ್ತಿದ್ರೆ ಈ ಥರ ಮೆಸೇಜಸ್ ಬಂದರೆ ಸೀರಿಯಸ್ ಆಗಿ ಯಾವುದೇ ರೀತಿ ಲಿಂಕನ್ನು ಕ್ಲಿಕ್ ಮಾಡಬೇಡಿ. ಕ್ಲಿಕ್ ಮಾಡಿದ್ರು ಕೂಡ ಕಾರ್ಡ್ ಡೀಟೇಲ್ಸ್ ಏನು ಹಾಕಬೇಡಿ. ಗೊತ್ತಿಲ್ಲ, ನಾನು ನನ್ನ ನಂಬರ್ ಮತ್ತು ಅಡ್ರೆಸ್ ಹಾಕಿದ್ದೀನಿ, ಅದರಿಂದ ಏನು ಸ್ಕ್ಯಾಮ್ ಆಗುತ್ತೋ ಅದನ್ನು ಗೊತ್ತಿಲ್ಲ. ಸೊ ಸದ್ಯಕ್ಕೆ ಅಷ್ಟು ನಿಲ್ಲಿಸಿದ್ವಿ. ಸೊ ಇದನ್ನು ಯಾಕೆ ಶೇರ್ ಮಾಡಿಕೊಂಡೆ ಅಂತ ಹೇಳಿದ್ರೆ, ನಂತರದವ್ರು ತುಂಬ ಜನ ಇರ್ತೀರ ಆ್ಯಕ್ಚುಲಿ. ಸೊ ನೀವು ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನಂತ ಹೇಳಿದ್ರೆ, ಗೂಗಲ್ ಆಡ್ಸೆನ್ಸ್ ಪಿನ್ದು ಅದೇ ಹೇಳಿದ್ನಲ್ಲ 2025 ಅಪ್ಡೇಟ್ ಬಂದಿದೆ. ಅದು ನಂಗೆ ಆದಮೇಲೆ ನಾನು ವೀಡಿಯೋಸ್ ಎಲ್ಲ ನೋಡಿದೆ, ತುಂಬ ಜನ ಯೂಟ್ಯೂಬರ್ಸ್ ಎಲ್ಲ ನೋಡಿದೆ, ಅವರೆಲ್ಲ ಅಪ್ಡೇಟ್ ಮಾಡಿದ್ದಾರೆ. ಯಾಕಂದರೆ 2025 ಅಪ್ಡೇಟ್ ಆಗಿದೆ, ಗೂಗಲ್ ಆಡ್ಸೆನ್ಸ್ ಪಿನ್ ನೆಸೆಸಿಟಿ ಇಲ್ಲ.
ಸೊ ಆನ್ಲೈನಲ್ಲೇ ವೆರಿಫಿಕೇಶನ್ ಆಗುತ್ತೆ ಅಂತ ಹೇಳಿದ್ದಾರೆ. ನನಗೆ ಏನ್ ನೆನಪಿದೆ ಅಂತಂದ್ರೆ, ನಾನು ಡಾಕ್ಯುಮೆಂಟ್ನ ಸ್ಕ್ಯಾನ್ ಮಾಡಿದ್ದೆ, ಸೊ ಅದನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಜಸ್ಟ್ ಆನ್ಲೈನಲ್ಲಿ ನಮ್ಮ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿದ್ರೆ ಅದು ಅದರಲ್ಲೇ ಅಡ್ರೆಸ್ ಅಪ್ಡೇಟ್ ತೊಗೊಂಡ್ಬಿಡತ್ತಂತೆ ಯೂಟ್ಯೂಬ್ ಆಟೋಮೆಟಿಕ್ ಆಗಿ. ಪಿನ್ ಏನು ಕಳ್ಸಲ್ಲ ಅಂತ ಬರ್ದಿದ್ದಾರೆ. ಸೋ ಫಾರ್ ನಾನು ತಿಳ್ಕೊಂಡಿರೋದು ತುಂಬಾ ವಿಡಿಯೋಸ್ನ ನೋಡಿ. ಇನ್ನೊಂದು ಹೇಳ್ಬೇಕಂತಂದ್ರೆ, ಕನ್ನಡದಲ್ಲಿ ಟೆಕ್ ಕನ್ನಡ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದ್ದಾರೆ. ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಟೆಕ್ ಕನ್ನಡ ಅಂತ ಇದೆ. ಸೊ ಅವರು ತುಂಬಾನೇ ಹೆಲ್ಪ್ ಮಾಡ್ತಾರೆ ಹೊಸ ಯೂಟ್ಯೂಬರ್ಸ್ಗೆ. ನಾನು ಅಷ್ಟೇ ಲಾಸ್ಟ್ ಟೈಮ್ ನಂದು ಐಡೆಂಟಿಟಿ ವೆರಿಫಿಕೇಶನ್, ಟ್ಯಾಕ್ಸ್ ಇನ್ಫಾರ್ಮೇಶನ್ ಎಲ್ಲ ಫಿಲ್ ಮಾಡಬೇಕಾದ್ರೆ ತುಂಬಾನೇ ನನಗೆ ಗೊತ್ತಿಲ್ಲದೆ ಏನೇನೋ ಫಿಲ್ ಮಾಡಿಬಿಟ್ಟಿದ್ದೆ. ಅದು ಟ್ಯಾಕ್ಸ್ ಇನ್ಫಾರ್ಮೇಶನ್ ಅಂತೂ ತಗೊಂತಾನೆ ಇರಲಿಲ್ಲ, ನನಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ತುಂಬಾ ಒಂದು 2-3 ಜನಕ್ಕೆ ಆ ಥರ ಟೆಕ್ ಹೇಳ್ಕೊಡ್ತಾರಲ್ವ ಯೂಟ್ಯೂಬ್ ಅವರು, ಹೆಲ್ಪ್ ಬೇಕಿತ್ತಂದ್ರೆ ಮೆಸೇಜ್ ಮಾಡಿ ಅಂತ ಅವ್ರಿಗೆಲ್ಲ ಮಾಡಿದ್ದೆ. ಯಾರನ್ನು ಹೆಲ್ಪ್ ಮಾಡಲ್ಲ ಗೈಸ್. ಇದು ಒಂದು ಕಾಂಪಿಟೇಷನ್ ಏನು ವರ್ಡ್ ಆಗಿರೋದ್ರಿಂದ ಯಾರನ್ನು ಹೆಲ್ಪ್ ಮಾಡಲ್ಲ. ಆಕ್ಚುಲಿ ಯಾರು ರಿಪ್ಲೈನೇ ಮಾಡಲಿಲ್ಲ. ಬಟ್ ಟೆಕ್ ಕನ್ನಡ ಅಂತ ಏನಿದೆ ಅಲ್ವಾ, ಅವರು ಆ ಅಣ್ಣ ಮಾತ್ರ ನನಗೆ ರಿಪ್ಲೈ ಮಾಡಿ ಹಿಂಗೆಲ್ಲಮ್ಮ ಹಿಂಗ್ ಫಿಲ್ ಮಾಡೋದು ಅಂತ ಹೇಳ್ಕೊಟ್ರು. ಅಂಡ್ ಮೊನ್ನೆನೂ ಅಷ್ಟೇ, ಅಣ್ಣ ಈ ಥರ ನಂದು ಬಂದಿಲ್ಲ, ಗೂಗಲ್ ಇಷ್ಟೊಂದು ದಿನ ಆಗಿದೆ, 1 ಮಂತ್ ಆಗಿದೆ ಅಂತ ಹೇಳಿದಾಗ, ಸೊ ಆನ್ಲೈನ್ ಪ್ರೊಸೆಸ್ ಮಾಡಿದ್ರೆ ಬರಲ್ಲ, ಅಂಡ್ ಅಡ್ರೆಸ್ ಕಂಪ್ಲೀಟ್ ಅಂತ ಕೂಡ ಬರಲ್ಲ, ಬಟ್ ಅದು ಆ್ಯಡ್ ಆಗಿರುತ್ತೆ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಲಿಂಕ್ ಮಾಡ್ಕೊಳ್ಳಿ, ಪೇಮೆಂಟ್ ಬರುತ್ತೆ ಅಂತ ಹೇಳಿದ್ರು. ಹೋಪ್ಫುಲಿ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಬಂದಿತ್ತು, ಅದನ್ನೆಲ್ಲ ಫಿಲ್ ಮಾಡಿದ್ದೀನಿ. ಸೊ ಇನ್ನೊಂದು ಮೈನ್ ಏನಂತ ಹೇಳಿದ್ರೆ, $100 ಕಂಪ್ಲೀಟ್ ಆಗಬೇಕು ಗೈಸ್. $100 ಕಂಪ್ಲೀಟ್ ಆಗ್ಬೇಕಂತಂದ್ರೆ ನೀವು ನನ್ನ ವಿಡಿಯೋನ, ಯಾವ ವಿಡಿಯೋ ಆಗಿರ್ತೀನಿ ಅದನ್ನ ಕಂಪ್ಲೀಟಾಗಿ ನೋಡಬೇಕು. ನೀವು ಯಾವುದೇ ರೀತಿ ವಿಡಿಯೋ ನೋಡೋದ್ರಿಂದ ನಮಗೆ ಯೂಟ್ಯೂಬರ್ಸ್ಗೆ ರೆವಿನ್ಯೂ ಬರೋದಿಲ್ಲ, ಡಾಲರ್ಸ್ ಆಡ್ ಆಗೋದಿಲ್ಲ. ಆ ವಿಡಿಯೋದಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅಲ್ವಾ, ಸೊ ಆಡ್ಸ್ ಇಂದ ಅಷ್ಟೇ ನಮಗೆ ರೆವಿನ್ಯೂ ಕೌಂಟ್ ಆಗುತ್ತೆ. ಸೊ ಕೆಲವೊಬ್ರು ವಿಡಿಯೋ ನೋಡ್ತಾರೆ, ಸ್ಕಿಪ್ ಮಾಡ್ಕೊಂಡು ನೋಡ್ತಾರೆ, ಆಡ್ಸ್ ನೋಡಲ್ಲ, ಸೊ ಅದಕ್ಕೆ ರೆವಿನ್ಯೂನೇ ಬರೋದಿಲ್ಲ. ಸೊ ಹಾಗಾಗಿ ನನ್ನ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ, ಸೊ ಅವಾಗ ರೆವಿನ್ಯೂ ಆ್ಯಡ್ ಆಗ್ತಾ ಹೋಗುತ್ತೆ. ಹಾಫ್ ವೇ ಅಲ್ಲಿ ಇದ್ದೀನಿ ಅಂತ ಹೇಳ್ಬೋದು $100ಗೆ. ಸೊ ಇಷ್ಟೇ ಗೈಸ್, ಇದಿಷ್ಟು ಅಪ್ಡೇಟ್ ಇತ್ತು. ಸೊ ಕೇರ್ಫುಲ್ ಆಗಿರಿ, ಈ ಥರ ಸ್ಕ್ಯಾಮ್ ಆಗತ್ತೆ ಅಂತ. ಹೋಪ್ಫುಲಿ ಬೇಗ $100 ಕಂಪ್ಲೀಟ್ ಆಗಲಿ, ಫಸ್ಟ್ ಪೇಮೆಂಟ್ ಬರಲಿ. ಸೊ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ಜನ ಹೊಸ ಯೂಟ್ಯೂಬರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡೋದು, ಆ್ಯಂಡ್ 1 ವ್ಯೂಸಿಗೆ ಎಷ್ಟು ಪೇ ಮಾಡ್ತಾರೆ ಯೂಟ್ಯೂಬ್ ಅವರು, ಆ್ಯಂಡ್ ಏನೇನು ಸೆಟ್ಟಿಂಗ್ ಮಾಡ್ಕೊಬೇಕು, ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಇಷ್ಟೇ ಗೈಸ್. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.